ಅಮಾವಾಸ್ಯೆ ಎಂದರೆ ಶ್ರದ್ಧೆ, ಶಕ್ತಿಯ ಮತ್ತು ಪಿತೃಕೃಪೆಯ ಪವಿತ್ರ ಸಂಧಿಕಾಲ. ಈ ದಿನ ಮಾಡಲಾದ ಧಾರ್ಮಿಕ ಉಪಾಯಗಳು ಶತಗುಣ ಫಲ ನೀಡುತ್ತವೆ ಎಂಬ ನಂಬಿಕೆ ಭಾರತೀಯ ಶಾಸ್ತ್ರಗಳಲ್ಲಿ ಬಲವಾಗಿ ಮೂಡಿದೆ. ಈ ದಿನ ವಿಶೇಷವಾಗಿ ಕುಬೇರ ಪೂಜೆ ಮತ್ತು ಅಕ್ಷತೆ ನಾಣ್ಯದ ಧನಶಕ್ತಿ ಉಪಾಯ ಬಹುಮುಖ ಪವಿತ್ರತೆ ಮತ್ತು ಆರ್ಥಿಕ ಲಾಭವನ್ನು ತರುವ ಶಕ್ತಿ ಹೊಂದಿವೆ. ಈಗ ನಾವು ಈ ಎರಡು ಮಹತ್ವದ ಧನಪೂರ್ವಕ ಉಪಾಯಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಯೋಣ. 1. ಕುಬೇರ ಪೂಜೆ, ಧನದೇವತೆಯ ಕೃಪೆ ಸೆಳೆಯುವ ಮಾರ್ಗ. ಹಿಂದೆಂದೂ ಹಳೆಯ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಧನದ ಅಧಿಪತಿ ದೇವತೆ ಅಂದರೆ ಶ್ರೀ ಕುಬೇರ. ಇವರ ಪೂಜೆಯು ಧನದ ಹರಿವು, ವ್ಯವಹಾರದ ಯಶಸ್ಸು ಮತ್ತು ಮನೆಯ ಸಿರಿಗೆ ನೇರ ಸಂಬಂಧ ಹೊಂದಿದೆ. ಭೀಮ ಅಮಾವಾಸ್ಯೆ ದಿನ ಕುಬೇರನ ಪೂಜೆ ಮಾಡಿದರೆ ಅದು ನಿಜಕ್ಕೂ ಆಧ್ಯಾತ್ಮಿಕವಾಗಿ ಶಕ್ತಿಶಾಲಿ ಪರಿಣಾಮ ನೀಡುತ್ತದೆ. ಪೂಜೆ ವಿಧಾನ: ಸಂಜೆ 6 ರಿಂದ 7 ಗಂಟೆಯ ಒಳಗೆ ದಕ್ಷಿಣ ದಿಕ್ಕಿನಲ್ಲಿ ಕುಬೇರನ ಪ್ರತಿಮೆ ಅಥವಾ ಚಿತ್ರವಿಲ್ಲದಿದ್ದರೂ ಸಿದ್ಧವಾಗಿರಿ. 1 ಲೋಟ ನೀರಿನಲ್ಲಿ ಸ್ವಲ್ಪ ಅರ್ಶಿನ, ಕಪೂರ ಹಾಕಿ ಶುದ್ಧೀಕರಣ ಮಾಡಿ. 1 ದೀಪ ಹಚ್ಚಿ ದಕ್ಷಿಣ ದಿಕ್ಕಿಗೆ ತಿರುಗಿಸಿ ಇಡಿ. ನಂತರ ಭಕ್ತಿಪೂರ್ವಕವಾಗಿ ಈ ಮಂತ್ರವನ್ನು 108 ಬಾರಿ ಪಠಿಸಿ. ಓಂ ಯಕ್ಷಾಯ ಕುಬೇರಾಯ ವೈಶ್ರವಣಾಯ ಧನಧಾನ್ಯಾಧಿಪತಯೇ ನಮಃ. ಈ ಮಂತ್ರ ಜಪವು ಕುಬೇರನ ಶಕ್ತಿ ನಿಮ್ಮ ಮನೆಯಲ್ಲಿ ಆವೇಶಿಸುವಂತೆ ಮಾಡುತ್ತದೆ. ಮಂತ್ರದ ಸ್ಪಂದನೆ, ದೀಪದ ಬೆಳಕು ಮತ್ತು ಭಕ್ತಿಯ ಶಕ್ತಿ ಈ 3 ಸೇರಿ ನಿಮ್ಮ ಆರ್ಥಿಕ ಚಕ್ರವನ್ನು ಚಲಿಸುತ್ತವೆ. ಪೂಜೆ ನಂತರ ಕೆಲ ನಾಣ್ಯಗಳನ್ನು ಮನೆಯ ದೀಪದ ಬಳಿ ಇಡಿ. ನಿಮ್ಮ ಮನಸ್ಸಿನ ಬಯಕೆಗಳನ್ನು ಹಿತವಾಗಿಸಿ ಕುಬೇರನಿಗೆ ಮನಃಪೂರ್ವಕ ನಮಸ್ಕಾರ ಮಾಡಿ. ಈ ಕ್ರಮ ನಿಮಗೆ ಧನಾತ್ಮಕ ಇಳಿಜಾರಿನಿಂದ ಮುಕ್ತಿ ಕೊಡುವಂತಾಗಬಹುದು. ಹಣದ ಚೀಲ 2. ಅಕ್ಷತೆ ಮತ್ತು ನಾಣ್ಯದ ಶಕ್ತಿ, ಮನೆಯಿಂದ ಧನದ್ವಾರ ತೆರೆಯುವ ಪವಿತ್ರ ವಿಧಾನ. ಇನ್ನೊಂದು ಶ್ರದ್ಧೆಯೊಂದಿಗೆ ಮಾಡಿದ ಧನಶಕ್ತಿ ಉಪಾಯ ಎಂದರೆ ಅಕ್ಷತೆ ಮತ್ತು ನಾಣ್ಯಗಳ ಉಪಾಯ. ಇದು ಬಹುಪಟು ವಿಧಾನ, ಶಾಸ್ತ್ರದ ಶಕ್ತಿ ಮತ್ತು ಭಾವನಾತ್ಮಕ ಶ್ರದ್ಧೆಗಳನ್ನು ಒಟ್ಟುಗೂಡಿಸಿದ ಕ್ರಿಯೆ. ಉಪಾಯ ವಿಧಾನ: ಶುದ್ಧ ಮನಸ್ಸಿನಿಂದ 7 ನಾಣ್ಯಗಳನ್ನು ಆಯ್ದುಕೊಳ್ಳಿ. ಅದು ₹1 ಅಥವಾ ₹2 ನಾಣ್ಯವಾಗಿರಬಹುದು. ಅಕ್ಷತೆ: ಅಕ್ಷತ ಅಂದರೆ ಅರಶಿನ ತೇದ ಅಕ್ಕಿ ತೆಗೆದು ಕಂಚಿನ ಲೋಟ ಅಥವಾ ತಂಬಿಗೆಯಲ್ಲಿ ನಾಣ್ಯಗಳ ಜೊತೆಗೆ ಇಡಿ. ಈ ಲೋಟವನ್ನು ದೇವರ ಮುಂದೆ ಇಟ್ಟು ಧೂಪದೀಪಾರತಿ ಮಾಡಿ. 1 ನಿಮಿಷ ಕಾಲ ನಿಮ್ಮ ಮನಸ್ಸಿನಲ್ಲಿ ನೀವು ಬಯಸುವ ಆರ್ಥಿಕ ಶಕ್ತಿಯ ದೃಶ್ಯಕಲ್ಪನೆ ಮಾಡಿಕೊಳ್ಳಿ. ಸಾಲ ಮುಕ್ತ ಜೀವನ, ಉದ್ಯೋಗ ಲಾಭ, ವ್ಯವಹಾರ ಬೆಳವಣಿಗೆ ಅಥವಾ ಮನಸ್ಸಿಗೆ ಶಾಂತಿ. ಬಳಿಕ ಈ ಲೋಟದ ವಸ್ತುಗಳನ್ನು ಬಡವರಿಗೆ ಅಥವಾ ದೇವಾಲಯಕ್ಕೆ ದಾನ ಮಾಡಿ. ಈ ಉಪಾಯದ ಹಿಂದಿನ ತತ್ವವೇನು? ಅಕ್ಷತೆ ಶುದ್ಧತೆಯ ಪ್ರತೀಕವಾಗಿದೆ, ನಾಣ್ಯವು ಧನದ ಚಿಹ್ನೆ. ಈ ಎರಡನ್ನೂ ದೇವರಿಗೆ ಅರ್ಪಿಸುವ ಮೂಲಕ ನಾವು ಆತ್ಮಶುದ್ಧಿಯ ಮೂಲಕ ಆರ್ಥಿಕ ಪ್ರಗತಿಗೆ ಸರ್ಪಿಸುತ್ತೇವೆ. ಈ ಉಪಾಯದಿಂದ ಮನೆಯಲ್ಲಿ ನಗದು ಹರಿವು ಸುಗಮವಾಗುವುದು, ಸಹಜ ಧನಸಂಪತ್ತಿ ಆಗಮಿಸುವುದು ಸಾಧ್ಯ. ಧರ್ಮ ಮತ್ತು ಧನದ ಸಂಯೋಜನೆ: ಈ 2 ಉಪಾಯಗಳು ಶ್ರದ್ಧೆ ಮತ್ತು ಧೈರ್ಯದ ಸಮಾನ ಮಟ್ಟದ ಸೇರ್ಪಡೆ. ಕುಬೇರನ ಮಂತ್ರ ಜಪವು ನಾದಶಕ್ತಿ ಮೂಲಕ ಮನಸ್ಸಿನ ಭ್ರಮೆ, ಆತಂಕಗಳನ್ನು ನಿವಾರಿಸಿ ಧನ ಆಕರ್ಷಣೆಗೆ ಮನಸ್ಸನ್ನು ತಯಾರಿಸುತ್ತವೆ. ಅಕ್ಷತೆ ನಾಣ್ಯದ ಉಪಾಯವು ಮನೆಯ ಆವರಣದಲ್ಲಿ ಶಕ್ತಿಯುಳ್ಳ ಧನದ ಆವಾಹನದಂತೆ ಕಾರ್ಯನಿರ್ವಹಿಸುತ್ತದೆ. ಇವುಗಳನ್ನು ನಂಬಿಕೆಯಿಂದ ಮಾಡಿದಾಗ ಮಾತ್ರ ಫಲ ದೊರೆಯುತ್ತದೆ. ಇವು ಮಾಯಾಜಾಲವಲ್ಲ, ಆದರೆ ನಿಮ್ಮ ಇಚ್ಛಾಶಕ್ತಿಗೆ ಮತ್ತು ಪಿತೃದೇವತಾ ಕೃಪೆಗೆ ಬಲ ನೀಡುವ ದಾರಿ ಮಾತ್ರ.